ಒಂದಿಡಿ ಅನ್ನ, ಒಂದು ಒಳಲು ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅದನ್ನೆಲ್ಲ ನನಗಿಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತನಾದರು. ಆ ದಾರುಣ ದೃಶ್ಯವು ನನ್ನ ಸತಿಪಟಳದೊಳಗೆ ಅಚ್ಚರಿಯದೆ ಉಳಿದು ಬದುಕುತನ ಭಡಪಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಷನಾಗಿದ್ದೇನೆ. ನನ್ನ ಈ ದೇಹವನ್ನು ಹಣು ಹಣುವಾಗಿ ತುತ್ತರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ವಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಜನ್ಮ ಮಾರಿಸಲು ಅಸಾಧ್ಯ. ಅಂದೇ ನಿನ್ನ ಮೇಲೆ ಛಲ ತೀರಿಸದಂತೆ ಸತತವನ್ನು ಕೈಗೆ ತೆರೆದೆನು. ದುರ್ಯೋಧನ, ದುಷ್ಟ ದುರ್ವಿಧಿ ಅಟ್ಟಾಸದ ವ್ಯಕ್ತಿಗ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರುಗೊಂಡು ಸಮಸ್ತ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ಸಿಂಹಾಸನ ರಾಜ್ಯಭಾರ ಮಾಡಬಹುದು. ಸೌಬಲ ರಾಜ, ಗಾಂಧಾರ ಕುಲ ತಿಲಕ, ಶತ್ರು ಮಹಾರಾಜರಿಗೆ ಬಹುಪರಾಗ್ 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 ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ಗಾಳಿಗೋಪುರವಾಯಿತು. ಸಿಯೋಧನ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಗುರುರಾಜ.
ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರು ನಾಡಿ ನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ 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 ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ ನನ್ನ 99 ಮಂದಿ ಸಹೋದರರ ಚಿಂಡ ಮುಂಡಗಳಿಂದ ನರಕದಲ್ಲಿ ನಿನಗೆ ನಿರಾಜನ ಮಾಡಿಸುವೆನು. ನಾರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶೇಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರ ತೊಯ್ದು ಗುರು ಹಿರಿಯರ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನೇರವಾಗಿ ನರಕದ ಮಾರ್ಗವನ್ನು ಎಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನೀನಾಗೆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು ಗುರುರಾಜ. ನಾನು ಮಾಡಿದ ಕಾರ್ಯ ವಿಕ್ತವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯತ್ರದ ಕುತೂಹಲವಾದಿಗಳು ಸೈನ್ಯ ಸಮೇತರಾಗಿ ಹೊರಟರು ಎಂದ ದೂತನ ಸಮಾಚಾರವನ್ನು ತಂದನಲ್ಲವೇ? ನೀನು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ತೋಳ್ಬಲದಿಂದ ಸಮಸ್ತ ಪಾಂಡವರ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲ ಇದು ಉಚಿತವೇ ಮಾವ? ಅಂದು ನಾನು ದೋರ್ಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತುಗಳನ್ನ ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡೋ ದುರ್ಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ. ಕೃಷ್ಣನು ಹಸ್ತಿನಾವತಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾನ್ವಿತ ಕೇಳಿ ಯದುನಂದನನ, ಅಗ್ರಜಾನ್ವಿತ ಕೇಳಿ ಯದುನಂದನನ, ದಾಸಿಪುತ್ರ ವಿದುರನ ಸಲ್ಲಿಸಲ್ ತನ್ನ ಕುಟೀರಕ್ಕೆ ಬೋದೀಪನ, ತನ್ನ ಕುಟೀರಕ್ಕೆ ಬೋದೀಪನ ಸಹಿಸದ ಸದನಗೆ ಅಗ್ರಜ ಅಗ್ರಜ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸಂತೆ ಕಾಣುತ್ತಿಲ್ಲ. ಆಗಲೇ ರಾಜ ಪ್ರಾಸ್ತರವನ್ನು ದಾಟಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುವಂತೆ ಅವನು ಎಷ್ಟೊಂದು ಹೇಳೇನ. ಇದು ಅವ ಹೇಳೇನವಲ್ಲ ನನ್ನ ಪ್ರಿಯ ಸಹೋದರ. ಇದು ಪತಿಯು ಭಕ್ತ ಪರೋಧಿನ. ಇದರಂತ ಭಕ್ತನು ಆತನಿಗೆ ಮತ್ಯಾರು ಇರುವುದು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮನವರೆಗೆ ಬಂದೇ ಬರೋಣ. ಹೋಗು ಸಹೋದರ, ಚಿಂತಿಸಬೇಡ. ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ರಾಯಭಾರಿಗೆ ಬರುತ್ತಿರುವ ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಹೇಳಿ ಬಂದವರ ಕೂಡಿ ಮಾಡುವುದು ಬೇಡ ಬೇಡವೋ ಬೇಸರವೋ. ಹೇಳಿ ಬಂದವರ ಕೂಡಿ ಮಾಡುವುದು ಬೇಡ ಬೇಡವೋ ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ ನೀಡಲಾಗದೆ ರಾಜ್ಯ
ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಅಭಿಮಾನಿ ಸೌಳಿಯಾದ ನನ್ನ ಪ್ರಿಯ ಸಹೋದರ, ನಿನ್ನನ್ನು ಶಾಸನ ಮಾಡಲು ನನಗೂ ಒಮ್ಮೆ ದುಸ್ಸಾಧ್ಯವಾಗುವುದು. ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ರ ಸ್ವರೂಪವನ್ನು ಮಲಗಜ್ಜಿಗಳಿಸೇ ಇದ್ರೇನು ಸಿಂಹಕ್ಕೆ ಸರಿಸಾಟಿ. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನ ದೃಢೀಕರಿಸಿ ಆ ದಾಸಿಪುತ್ರನ ಮೂರು ಕುಜಪುಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನಿ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಹಾಗಾದರೆ ನನ್ನನ್ನು ಏಕೆ ಆ ದೋರಿಕೆಗೆ ಕೂರಿಸಿದೆ? ಆ ಕೃಷ್ಣನ ಮನೆಯ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವು? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವ? ಶ್ರೇಷ್ಠನಿಗಿಂತ ಅವನ ವಿಜಯೋನ್ಮತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಹೌದು ಮಾವ. ಆದರೆ ಅರ್ಜುನನು ನಿನ್ನನ್ನು ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇದನ್ನೆಲ್ಲ ಯಾವಾಗಲಿಕ್ಕೆ ಅಭ್ಯಾಸ ಮಾಡಿದೆ ಕೌರವೇಶ್ವರ? ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯ ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿದ್ದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ್ಯ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಮನಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನಾನೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಂಡು ತಿಳಿಸುವುದು ಕೌರವೇಶ್ವರ. ನಡೆ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ನಡೆ ನಡೆ. ಕುಲದ ಕುನ್ಯೆ, ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ನರಳಾಡಬೇಕು. ಅದನ್ನ ಕಣ್ಣಾರ ನೋಡಬೇಕು, ಆನಂದಿಸಬೇಕು. ಅಲ್ಲಿಯವರೆಗೆ ಈ ಶಕುನಿಗೆ ಎಲ್ಲಿಯ ಸಮಾಧಾನ, ಎಲ್ಲಿಯ ವಿಶ್ರಾಂತಿ? ನನ್ನನ್ನೇನು ನಿನ್ನ ಹಿತೈಷಿ ಎಂದು ತಿಳಿದೆಯಾ? ನಾನು ನಿನ್ನ ಹಿತೈಷಿ ಅಲ್ಲ, ಶಕುನಿ ಎಂಬ 3 ಅಕ್ಷರದ ಅರ್ಥವಾದರೂ ಬಲ್ಲೆಯಾ? ಶ ಎಂದರೆ ಶಕ್ತಿ ಪ್ರಧಾನ, ಹೂ ಎಂದರೆ ಕುರುವಂಶ, ನೀ ಎಂದರೆ ನಿರ್ಮೂಲ. ಶಕುನಿಯಿಂದ ಕುರುವಂಶ ನಿರ್ಮೂಲ. ಕೆಲವೋ ಕುರಕುಲದ ಕುನ್ಯೆ, ಏನು ಹರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ಕಿಚ್ಚನ್ನು ಹೆಚ್ಚಿ ದಗದಗನೆ ಉರಿಯುವಂತೆ ಮಾಡಿಬಿಟ್ಟಿಯಲ್ಲ, ಅದು ಈಗ ದಗದಗನೆ ಹತ್ತಿ ಉರಿಯುತ್ತಿದೆ. ದಗ ಎನ್ನುತ್ತಿದ್ದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕಾಳೆ. ದಗ ಎನ್ನುತ್ತಿದ್ದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಕಾಳೆ.
ಉಳದಿಹರು ಈ ಕುರವಂಶಸರು ಅರಳಿದ ದಾಹವು ಎಲ್ಲೆಲ್ಲೋ ಉಳದಿಹರು ಈ ಕುರವಂಶಸರು ದಗದಗ 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 ಎರುತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಹೇಳೆ ಸೋಲಿಸ ನಮ್ಮನ ಕುರಪತಿ ತಂದನು ಹಸ್ತಿನಾವತಿಯ ಸರಿಯಲ್ಲಿ ಇಟ್ಟನು ಸೋಲಿಸ ನಮ್ಮನ ಕುಲಪತಿ ತನ್ನನು ಹಸ್ತಿನಾವತಿಯ ಸೆರೆಯಲ್ಲಿ ಇಟ್ಟನು ಅಣ್ಣದ ಬಂದಿರು ನೂರರು ನಾವು ನಮಗೊದಗಿತು ಸೆರೆಮನೆಗಳು ಸಾವು ಅಣ್ಣದ ಬಂದಿರು ನೂರರು ನಾವು ನಮಗೊದಗಿತು ಸೆರೆಮನೆಗಳು ಸಾವು ದಗದಗ 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 ಎನ್ನುತ್ತಿದ್ದ ದೇಶದ ಗಾಲೆ ನೂರರುಳಪ್ಪ ಉಳದಿ ಹನೀಗ ತೀರಿಸಲು ಅಲ್ಲಿದ್ದರ ಸಾಲವ ಬೇಗ ನೂರರುಳಪ್ಪ ಉಳಿದಿ ಹನೀಗ ತೀರಿಸಲು ಅಲ್ಲಿದ್ದರ ಸಾಲವ ಬೇಗ ಚಮ್ಮರವಾಯಿತು ಎಣ್ಣೆಯ ಸೇಡು 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 ಚಮ್ಮರವಾಯಿತು ಎಣ್ಣೆಯ ಸೇಡು ಸ್ಮಶಾನವೆಂದು ಪುತ ಕೌರವ ನಾಡು ಚಮ್ಮರವಾಯಿತು ಎಣ್ಣೆಯ ಸೇಡು ಸ್ಮಶಾನವೆಂದು ಪುತ ಕೌರವ ನಾಡು ದಗದಗ 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 ದಗ ಎನ್ನುತ್ತಿದ್ದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ಗಾಳೆ ದಗದಗ 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 ಸುಯೋಧನ ಯಾವ ಅಧಿಕಾರ ಎಂದು ದರ್ಪದಿಂದ ಬೆರೆತಿರುವೆಯೋ ಓ ನಿನ್ನ ಅಧಿಕಾರವನ್ನ ಮಣ್ಣಲ್ಲಿ ಮಣ್ಣಾಗಿಸುವ ತನಕ ಈ ಶಕುನಿಗೆ ಶಾಂತಿಯೂ ಇಲ್ಲ ನೆಮ್ಮದಿಯೂ ಇಲ್ಲ ಅಧಿಕಾರವಂತೆ ಅಧಿಕಾರ ಯಾವುದು ನಿನ್ನ ಅಧಿಕಾರ ಎಷ್ಟು ದಿನ ನಿನ್ನ ಅಧಿಕಾರ 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 ತನದೆಂದು ಉಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ನಿಷ್ಠ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಅತಿಯಾಸೆ ತುಂಬಿಹದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಕೈಯತೆಹದು ಎನ್ನ ಮನದಲ್ಲಿ ಅತಿಯಾಸೆ ತುಂಬಿಹದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಕೈಯತೆಹದು ಎನ್ನ ಮನದಲ್ಲಿ ತಲೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಮೋಸ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ ನಿನ್ನ ಮೋಸ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ ಅದು ನಿನ್ನದು ತಾಪ ಇಲ್ಲ ನನ್ನದು ತಾಪ ಅದು ನಿನ್ನದು ತಾಪ ಇಲ್ಲ ನನ್ನದು ತಾಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರವಂತೆ ಅಧಿಕಾರ ಯಾವುದು ನಿನ್ನ ಅಧಿಕಾರ ಎಷ್ಟು ದಿನ ನಿನ್ನ ಅಧಿಕಾರ 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 ತನದೆಂದು ಒಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ನಿಷ್ಠ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಶೌರತನವ ಹಿಡಿದ ನಿಂತ ವೀರಪಾತನು ಶೂರತನವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದದ್ದು ನಿಲ್ಲುವನು ಭೀಮಸೈನನು ತನ್ನ ಗದಗಿಂದ ರಂಗ ಮುಂಡವನ್ನು ಕುಟ್ಟಿಕೊಳ್ಳುವನು ಸಿಡಿದದ್ದು ನಿಲ್ಲುವನು ಭೀಮಸೈನನು ತನ್ನ ಗದಗಿಂದ ಮುಂಡಗಳ ಕುಟ್ಟಿಕೊಳ್ಳುವನು ಅದು ನನ್ನದು ತಾಪ ಇಲ್ಲ ನಿನ್ನದು ತಾಪ ಅದು ನನ್ನದು ತಾಪ ಇಲ್ಲ ನಿನ್ನದು ತಾಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರವಂತೆ ಅಧಿಕಾರ ಯಾವುದು ನಿನ್ನ ಅಧಿಕಾರ ಎಷ್ಟು ದಿನ ನಿನ್ನ ಅಧಿಕಾರ 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 ಬಲದಿಂದ ಉಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ನಿಷ್ಠ ನಾನು ನೋಡುವೆ ಮೂರ್ಖ ನಾನು ನೋಡುವೆ
ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವಾತನು ಸಕಲ ಜೀವಗಳಿಗೂ ಆಧಾರನು, ಯಾವಾತನನ್ನು ಕಾಣಲು ಯೋಗಿಗಳು ಹಗಲಿರಳು ತಪವನ್ನಾಚರಿಸಿ ಬಳಲುತ್ತಿರುವರು. ಅಂತಹ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಲಭಿಸುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವನವನ್ನು ಉದ್ಧರಿಸಿಕೊಳ್ಳುವೆನು. ಇದು ನಿನಗೆ ಅರ್ಪಿತವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ. ರುಕ್ಮಿಣಿ ಲೋಲ ವಾರಿಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿಜಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ. ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ, ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ. ಏನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಆಹಾ, ಬಂದೆಯ ತಂದೆ, ಬಂದೆಯ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ
ಗೋವಿದೆಯಲ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಸಿದೆಯ ಅಂಧಕಾರ ಮನದಿ ಪರಮಾತ್ಮ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡಲೊಳ್ಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ ಪರಮಾತ್ಮ ಪಾಲಕಡಲೊಳ್ಳು ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದಾಯಿ ಜಡನ ಕಾಡೆದು ಹರಿಯೇ ಪರಮಾತ್ಮ ಕಡುಶಿಲೆಯಾದಾಯಿ ಜಡನ ಕಾಡೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರಳನ್ನು ಕೊರಳಲು ಧರಿಸಿದೆಯ ಪರಮಾತ್ಮ ತರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರಳನ್ನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಕರೆಯ ಸರಿಯನ್ನು ಬಿಡಿಸಿದೆಯ ಪರಮಾತ್ಮ ಸರಿಯ ಮೊರೆ ಕೇಳಿ ಹರಿಯತ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪವೇನಿನ ಪರಮಾತ್ಮ ಹರಿ ಅನಂತ ಗುಣ ರೂಪವೇನಿನ ಚರಣವನ್ನು ಮನದೊಳಗೆ ಭಜಿಸು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇದರ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿದ್ದೇನೆ. ಮೊದಲು ನನಗೇನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿದ್ದೆಯಾ? ನಿನ್ನ ದರ್ಶನ ಭಾಗದಿಂದ ಈ ನನ್ನ ಕುಟೀರವು ಪಾವನವಾಯಿತು ತಂದೆ, ಪಾವನವಾಯಿತು. ಸಕಲ ಲೋಕಗಳನ್ನು ತನ್ನ ಉದರದಲ್ಲೇ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು? ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರೆಯಾ ತಂದೆ? ಇದರ ನಾನಿಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೊರಟಿದ್ದೇನೆ. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ? ಕೊಡವಿಯೋ ಭಕ್ತ ಶಿರೋಮಣಿ ನೀನೆ, ಕೊಡವಿಯೋ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ, ಭಕ್ತಿಯ ಪಾಠದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಠದಿ ಚಿತ್ತವನೊಲಿಸಿದೆ, ಎತ್ತ ಹೋಗರು ನನ್ನ
ಬಾಪುದು ತಲೆ ಬಾಪುದು ಚಟ್ಟನೆಂದೆನಿಸಿದ ವಿದುರ ವಿದುರ ಧರಿಸಿದ ಭತ್ತ ಸುಯೋಧನ ಚಟ್ಟನೆನಿಸಿದ ಭತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಂದೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದು ಆಗಿರಲಿ, ಮೊದಲು ನನಗೇನಾದರೂ ಆಹಾರವನ್ನು ಕೊಡುವುದರ ಪರಮಾತ್ಮ, ಸದಾ ನಿನ್ನ ಧ್ಯಾನ ನಿರತನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ? ಏನು ಗೋಮಾತೆಯ ಕ್ಷೀರವೇ? ನನಗೆ ಬಹಳ ಪ್ರಿಯವಾದ ಆಹಾರವೂ ಅದೇ ಅಲ್ಲವೇ? ಹಿಂದೆ ಕುಚೇಲನು ತಂದಿದ್ದ ಅವಲಕ್ಕಿಯ ಸಾರವು, ರಾಮಾವತಾರದಲ್ಲಿ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣುಗಳ ರುಚಿಯನ್ನು ಹಬ್ಬ ನನ್ನ ನಾಲಿಗೆಯನ್ನು ಮರೆತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅದೆಲ್ಲಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವುದರ? ಆಗಬಹುದು ಪರಮಾತ್ಮ. ಏಕೆ ವಿದುರ, ಏನಾಯಿತು? ತಾವಕ ಪಡಿತು. ಏನೆಂದು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ಲೋಕೇಶ. ಏನು ನನಗರ್ಪಿಸಿದೆಯಾ? ನನಗರ್ಪಿತ ಎಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ಕೊಡುವುದಿರಾ? ಆಗಬಹುದು ಪರಮಾತ್ಮ. ಸ್ವೀಕರಿಸಿ ತಂದೆ. ನೋಡಿ ದೇವಿದರ, ಪಾತ್ರೆಯಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ಪರಮಾತ್ಮ. ಆ ಪಾತ್ರೆಯ ತಳಭಾಗದಲ್ಲಿ ನನ್ನ ಹಾಲಿನಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನೋಡಿದೇವಿದರ, ಮನದಲ್ಲಿ ಭಕ್ತಿ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ, ಅದು ಅಲ್ಲಿ ನೋಡು. ಆಹಾ, ಆಶ್ಚರ್ಯ, ಪರಮಾಶ್ಚರ್ಯ. ಬ್ರಹ್ಮಾಂಡದೀಶ ಭುವಿಯೋ ಭಕ್ತ ಜನ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ಪರಮಾತ್ಮ, ವಿದುರ, ಸಾಗರಾಶಯನ ಕ್ಷೀರ ಸಾಗರಾಶಯನ ಸಾಗರಾಶಯನ ಕ್ಷೀರ ಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ
ಶಯನ ಕ್ಷೀರಸಾಗರ ಶಯನ ಪರಮಾತ್ಮ ನವಕೋಟಿ ನಾಮದ ನಾರಾಯಣ ನರವೇಷಧಾರಿ ಪಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಷಧಾರಿ ಪಾರಾಯಣ ಬಣ್ಣಿಸಲಹುದೇ ನಿನ್ನಯ ಲೀಲೆ ಬಣ್ಣಿಸಲಹುದೇ ನಿನ್ನಯ ಲೀಲೆ ಕರುಣಿಸಿ ಕಾಪಾಡೋ ಶ್ರೀಹರಿ ಕರುಣಿಸಿ ಕಾಪಾಡೋ ಶ್ರೀನಿಧಿ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಅಲ್ಲದೆ ನಿನ್ನನ್ನು ಪಡೆದ ವಸುದೇವ ದೇವಿಕರೆಲ್ಲವೇ ಧನ್ಯರು. ಇಂದ್ರ, ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದಿರುವೆ. ಇನ್ನು ಪಾಂಡವರನ್ನು ರಕ್ಷಿಸುವ ಭಾರವು ನಿನ್ನದೇ ಪ್ರಭು, ನಿನ್ನದೇ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವನು ಸದೆ ಬಲಿಯರೆ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವವನು ಸದೆ ಬಲಿಯರೆ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ ದುಬೆಯ ಸುತರು ಸಧರ್ಮದೊಳಿರರು. ದುಬೆಯ ಸುತರು ಸಧರ್ಮದೊಳಿರರು. ಅತಿಜತೆಯಿದ್ದರು ಗುರುನಂದನರು. ಅತಿಜತೆಯಿದ್ದರು ಗುರುನಂದನರು. ಸತ್ಯವಂತರಿಗೆ ಇರವಲ್ಲಬೇಕೆ. ಸತ್ಯವಂತರಿಗೆ ಇರವಲ್ಲಬೇಕೆ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸದೆ ಬಲಿಯರೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ಭದಿಂದ ಮೆರೆದ ಕುರುಕುಲವೇ. ನಾನೆಂದು ಬಲು ಗರ್ಭದಿಂದ ಮೆರೆದ ಕುರುಕುಲವೇ. ಕೆಳಗೆ ಕೇಸರಿಯ ಬಲುಗು ಜಂಬು ಕದನದಲ್ಲಿ ಜಯಗಳಿಸುವುದೇ. ಕೆಳಗೆ ಕೇಸರಿಯ ಬಲುಗು ಜಂಬು ಕದನದಲ್ಲಿ ಜಯಗಳಿಸುವುದೇ. ಉಳಿಯುವರೇ ಗೌರವರು, ಉಳಿಯುವರೇ ಗೌರವರು. ಮದಂಡರವರ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸದೆ ಬಲಿಯರೆ. ಬಿಡಲಾರೆ ಕೇಳು ವಿದುರ. ವಿದುರ, ಹಾಗೆಯೇ ನನ್ನ ಸೋದರತ್ತೆ ದೇವಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವನು. ಅಲ್ಲಿ ಹಿಂದೆಂದು ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ಅದನ್ನು ನೀನು ನೋಡುವಿಯಂತೆ. ಅಲ್ಲಿಗೆ ಬಾವಿದುರ. ಆಗಬಹುದು ಪರಮಾತ್ಮ. ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯ
ಕಲಿಸಿ ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳು ಬಲ್ಲವರಿಲ್ಲ ಜಗದ ಜೀವರಳು ಭವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವನಿಗೆ ಸಿಲುಕಿದ ಕ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಸು ಭವರೋಗ ವೈದ್ಯ ನೀ ಪರಿಪಾಲಿಸು ಜಗದ ಜೀವನದಾತನು ನೀನೇ ಆಡಿಸಿ ಕೊಡಿಸಿ ಮಾಯೆಯ ಕಲಿಸಿ ಆಡಿಸಿ ಕೊಡಿಸಿ ಮಾಯೆಯ ಕಲಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ನೀನೇ ಜಗದ ಜೀವ